ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ನಾವಿವತ್ತು ನನ್ನ ಚಿಕ್ಕ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇದೆ, ಸ್ಕೂಲಿಗೆ ಹೋಗ್ತಾ ಇದೀವಿ. ಪೇರೆಂಟ್ಸ್ ಥರ್ಡ್ ಟೆಸ್ಟ್ ಆಗಿತ್ತಲ್ವಾ, ಅದಕ್ಕದು ಪೇರೆಂಟ್ಸ್ ಮೀಟಿಂಗ್ ಮಾಡಿರ್ಲಿಲ್ಲ, ಇವಾಗ ಮಾಡಿದ್ರು. ಅದನ್ನ ಕೂಡ ಮುಗಿಸ್ಕೊಂಡ್ ಬರೋಣ ಅಂತ ನಾವು ಬೇಗನೆ ಮುಗಿಸ್ಕೊಂಡ್ ಬಂದ್ವಿ. ಇವತ್ತು ಪಾಪು ಸ್ಕೂಲಲ್ಲಿ ಡ್ರೈ ಫ್ರೂಟ್ಸ್ ಅವೇರ್ನೆಸ್ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ನಾವು ಕೂಡ ಬರ್ಬೇಕು ಅಂತ ಹೇಳಿದ್ರು. ಮಕ್ಕಳಿಗೆನೆ ಒಂದು ಡ್ರಾಯಿಂಗ್ಸ್ ಕಾಂಪಿಟೇಷನ್ ಇಟ್ಕೊಂಡಿದೀವಿ. ಒಂದು ಶಾಪ್ ಅವರು ಡ್ರೈ ಫ್ರೂಟ್ಸ್ ಬುಟ್ಟಿ ಅಂತ ಒಂದು ಶಾಪ್ ಅವರು ಅದನ್ನ ಆರ್ಗನೈಸ್ ಮಾಡಿದ್ರು. ಮಕ್ಕಳಿಗೆ ಹಾಗೇನೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಇಟ್ಬಿಟ್ಟು ಪೇರೆಂಟ್ಸ್ ಗೆಲ್ಲ ಡ್ರೈ ಫ್ರೂಟ್ಸ್ ಬಗ್ಗೆ ಒಂದೊಂದು ಟಾಪಿಕ್ ಕೊಟ್ಬಿಟ್ಟು ಹಾಗೇನೆ ಮಾತಾಡ್ಬೇಕು ಅಂತ ಹೇಳಿದ್ರು. ನಾವ್ ಹೇಳ್ತಾ ಇದ್ವಿ, ಇಲ್ಲ ಮೇಡಮ್ ತುಂಬಾ ದಿನ ಆಗಿದೆ ಮಾತಾಡಕ್ಕೆಲ್ಲ ಭಯ ಆಗುತ್ತೆ, ನೀವೇ ಮಾತಾಡಿ ಅಂತ. ಇಲ್ಲ ಮೇಡಮ್ ಏನಿಲ್ಲ, ನೋಡ್ಕೊಂಡೇ ಮಾತಾಡ್ಬೋದು, ಬೇಕಾದ್ರೆ ಫೋನ್ ಯೂಸ್ ಮಾಡ್ಕೊಳ್ಳಿ, ಅಲ್ಲಿ ಡಿಸ್ಪ್ಲೇದು ಬರ್ತಾ ಇರುತ್ತೆ, ಕಂಪ್ಯೂಟರ್ ಫಿಕ್ಸ್ ಮಾಡಿರ್ತಾರೆ, ಅಲ್ಲೂ ಕೂಡ ನೋಡ್ಕೊಂಡ್ ಮಾಡ್ಬೋದು ಅಂತ ಹೇಳಿದ್ರು. ಡ್ರೈ ಫ್ರೂಟ್ಸ್ ಪಿಕ್ಚರ್ಸ್ ಎಲ್ಲ ಡ್ರಾಯಿಂಗ್ ಮಾಡಕ್ಕೆ ಕೊಟ್ಟಿದ್ರು. ಮಕ್ಳ ಜೊತೆ ಪೇರೆಂಟ್ಸ್ ಕೂಡ ಹೆಲ್ಪ್ ಮಾಡ್ಕೊಂಡ್ ಮಾಡ್ಬೋದಿತ್ತು, ಯಾಕಂದ್ರೆ ಇವ್ರು ಚಿಕ್ಕ ಮಕ್ಳಲ್ವಾ, ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಟ್ಟಿದ್ರು. ಗೋಲ್ಡ್ ಥೀಮ್ ಪಕ್ಕದಲ್ಲಿ ನಾನು ಕಂಪ್ಲೀಟ್ ಇದೆ. ಏನಾದರೂ ಬೇಕು ಅಂದರೆ ಹೆಲ್ತಿ ಡ್ರೈ ಫ್ರೂಟ್ಸ್ ವಿತ್ ಲಾಟ್ ಆಫ್ ಬೆನಿಫಿಟ್ಸ್ ಪ್ರಾಡಕ್ಟ್ಸ್ ಇರುತ್ತೆ. ನಿಮಗೆ ನಮ್ಮದು ರಿವ್ಯೂಸ್ ಇದೆ, ಈ ರಿವ್ಯೂಸ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡ್ರೈ ಫ್ರೂಟ್ಸ್ ಪುಟ್ಟಿ ಅಂತ ಹೋದರೆ ನಿಮಗೆಲ್ಲ ಸಿಗುತ್ತೆ. ಸೊ ನೀವು ಅದೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಪುಟ್ಟಿ ಅಂತ, ನಿಮಗೆ ಲೊಕೇಶನ್ ಸಿಗುತ್ತೆ, ನಿಮಗೆ ಈವನ್ ನಿಮಗೆ ರಿವ್ಯೂಸ್ ರೇಟಿಂಗ್ಸು ಸಿಗುತ್ತೆ. ಸೊ ಒಂದ್ಸರಿ ನೀವು ಸರ್ಚ್ ಮಾಡಿ ಒಂದ್ಸರಿ ನೀವು ಬರ್ಬೋದು. ಡ್ರೈ ಫ್ರೂಟ್ಸ್ ಇವರೇ ಈ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ದು. ಅವ್ರ ಮಾತೆಲ್ಲ ಕೇಳಿದ್ರಿ ಅಲ್ವಾ. ಅವ್ರದ್ದು ಶಾಪ್ ಇದೆ ಇಲ್ಲಿ, ಡ್ರೈ ಫ್ರೂಟ್ಸ್ ಬುಟ್ಟಿ ಅಂತ. ಅಲ್ಲಿ ಮಕ್ಳು ಬರ್ಡೇ ಟೈಮ್ ಹೋದ್ರೆ ಒಂದು 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಈ ತರ ಒಂದು ಪ್ರೋಗ್ರಾಮ್ ಮಾಡಿದ್ರು. ಎಲ್ರಿಗೂ ಶಾಪ್ ಕೂಡ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಂತ. ಅಡ್ವರ್ಟೈಸ್ಮೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ನಾನ್ ಕೂಡ ಪಾಪುಗೆ ಡ್ರಾಯಿಂಗ್ ಮಾಡಕ್ಕೆ ಹೆಲ್ಪ್ ಮಾಡಿದೆ, ಆದ್ರೆ ಅವನು ನಾನೇ ಮಾಡ್ತೀನಿ ಅಂತ ನನಗೆ ಟಚ್ ಬಿಡ್ತಿರ್ಲಿಲ್ಲ. ದೊಡ್ಡ ಮಕ್ಳೆಲ್ಲ ಅವರಾಗೆ ಮಾಡ್ತಾ ಇದ್ರು, ಸಣ್ಣ ಮಕ್ಳಿಗೆಲ್ಲ ಅವ್ರ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರು. ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಕೂಡ ಡಿಸ್ಟ್ರಿಬ್ಯೂಟ್ ಇಟ್ಟಿದ್ರು. ಚೆನ್ನಾಗಿತ್ತು, ಮಕ್ಳು ಒಂಥರ ಎಂಜಾಯ್ಮೆಂಟ್ ಆಯ್ತು, ನಮಗೂ ಕೂಡ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗ ಆಯ್ತು. ಡ್ರೈ ಫ್ರೂಟ್ಸ್ ನ ಏಕೆ ತಿನ್ಬೇಕು, ಹೇಗೆ, ಏನಕ್ಕೆ, ಅದರಿಂದ ಏನ್ ಬರುತ್ತೆ, ಏನ್ ಸ್ಟ್ರೆಂತ್ ಬರುತ್ತೆ ಅನ್ನೋದೆಲ್ಲ ಪೇರೆಂಟ್ಸ್ ಕೂಡ ಇಲ್ಲಿ ಮಾತಾಡಿದ್ದಾರೆ. ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ, ನೀವು ಕೂಡ ನೋಡಿ. ಮಕ್ಕಳು ಪಾನಿಪುರಿ, ಗೋಬಿ ಅಂತ ಎಲ್ಲ ಕೇಳಿದ್ರೆ ಕೊಡಿಸ್ತೀವಿ, ಅದನ್ನ ಕೊಡ್ಸೋದೆಲ್ಲ ಬೇಡ. ಅದೇ ದುಡ್ಡನ್ನ ನಾವು ಸೇವ್ ಮಾಡಿ ಈಗ ಡ್ರೈ ಫ್ರೂಟ್ಸ್ ಖರ್ಚು ಮಾಡಿ ಅವ್ರಿಗೆ ಕೊಡ್ಸಿದ್ರೆ ಸ್ಟ್ರೆಂತ್ ಬರುತ್ತೆ ಅನ್ನೋದನ್ನ ಅವರು ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ರು. ಅದು ಕೂಡ ನಿಜಾನೇ, ಡ್ರೈ ಫ್ರೂಟ್ಸ್ ಇಂದ ತುಂಬಾನೇ ಸ್ಟ್ರೆಂತ್ ಬರುತ್ತೆ. ಮೊಟ್ಟೆ, ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಅವ್ರ ಬ್ರೈನ್ ಕೂಡ ಇಂಪ್ರೂವ್ ಆಗುತ್ತೆ, ತುಂಬಾನೇ ಫಾಸ್ಟ್ ಆಗ್ತಾರೆ, ತುಂಬಾನೇ ಆಕ್ಟಿವ್ ಆಗ್ತಾರೆ ಮಕ್ಕಳು. ಹಾಗಾಗಿ ನಾವು ಕೊಡ್ಬೇಕಾಗುತ್ತೆ ಮಕ್ಳಿಗೆ ಕೂಡ. ಮಕ್ಕಳು ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಡ್ರೈ ಫ್ರೂಟ್ಸ್ ಬಗ್ಗೆ ಮಾತಾಡಕ್ಕೆ ಮತ್ತೆ ಮಕ್ಕಳು ಯಾರ್ಯಾರು ಗೆದ್ದಿದ್ರು ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಇವಾಗ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಮಿನಿಮಮ್ ಅಂತ ಇರಲ್ಲ, ನೀವು ಎಷ್ಟು ಬೇಕಾದ್ರೂ 100 ಗ್ರಾಮ್ಸ್ ಇಂದ ಹಿಡಿದು ನಿಮಗೆ ಕೆಜಿ ಇರುತ್ತೆ, ನೀವು ಎಷ್ಟು ಬೇಕಾದ್ರೂ ತೊಗೊಬೋದು. ಇದು ಒಂದು ಸ್ಮಾಲ್ ಅವೇರ್ನೆಸ್ ಕಾನ್ಸೆಪ್ಟ್, ಇದೆ ಹೆಲ್ತಿ ಅವೇರ್ನೆಸ್ ಕಾನ್ಸೆಪ್ಟ್. ಏನಾಗಿದೆ, ಇವಾಗೆಲ್ಲ ಜ್ವರ ಕಮ್ಮಿ ಆಗಿದೆ, ಕ್ಯಾನ್ಸರ್ ಅಂತ ಜಾಸ್ತಿ ಆಗ್ತದೆ. ನಾವೆಲ್ಲ ನಮ್ಮ ಹೆಲ್ತ್ ಕಾಪಾಡ್ಕೊಬೇಕಂದ್ರೆ ನಾವು ಹೆಂಗೆ ಇರ್ತೀವಿ, ನಮ್ಮ ಮಕ್ಕಳು ಹಂಗೆ ಡೂಪ್ಲಿಕೇಟ್ ಆಗ್ತಾರೆ. ಲೈಕ್ ನಾವು ಹೆಂಗೆ ಮಾಡ್ತೀವಿ, ಮಕ್ಕಳು ಹಂಗೆ ಮಾಡ್ತಾರೆ. ಸೊ ನಾವು ಹೆಲ್ತಿ ಆಗಿರಬೇಕು, ಮಕ್ಕಳಿಗೂ ಹೆಲ್ತಿ ಆಗಿರಬೇಕು, ಅಷ್ಟೇ ನಮ್ಮ ಕಾನ್ಸೆಪ್ಟ್. ಸೊ ಹಂಗಾಗಿ ನೀವು ಯಾವಾಗ ಫ್ರೀ ಆಗಿದ್ದಾಗ ಒಂದ್ಸರಿ ವಿಸಿಟ್ ಮಾಡಿ. Every nut is very health beneficial. When it comes to the pecan nuts,
from head to toe, you get more benefits. From head, in the sense for hair, it improves growth of your hair and it prevents hair fall. And when it comes to the skin, it improves your skin texture or it prevents any other skin problem. When it comes to the heart, it improves your heart health by regulating your blood sugar level as well. But the digestion, it helps to improve bowel movements. It will help. It's it has anti-inflammatory benefits as you can see here and anti-aging benefits as well. And more importantly, certain cancer prevent ಮಾಡಕ್ಕೆ help ಮಾಡುತ್ತೆ. That is one of the major benefits of this coconut. Also, it is very rich in vitamin A, ಹೆಚ್ಚಿರೋದ್ರಿಂದ eye health it helps. Good morning, my daughter. Myself Priyanka. My daughter is Susanna. Today I am going to speak of few benefits about digestion, which is generally known as raisin. It has so many benefits like it helps in digestion, it improves our eyesight, it improves our bone strength, it regulates blood pressure, it regulates the cholesterol, and it improves the heart health. Majorly, it plays a very important role in preventing anemia. And so it improves bloating and acidity. It boosts our immunity and much more. And soaking raisin in water overnight and having it in the morning is very good health. We have very good health and much more. Thank you. My name is Sushmita. I am Devansh's mother. Today my topic is benefits of dried amla. It reduces the risk of heart diseases. ಅಂದರೆ ಇವಾಗ ಹಾರ್ಟ್ ಪ್ರಾಬ್ಲಮ್, ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗ್ತಿದೆ. ಸೊ ಇದು ಸ್ವಲ್ಪ ತಿನ್ನೋದ್ರಿಂದ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಅನ್ನೋದಿದೆ. ಮತ್ತು ನಮ್ಮ ಕೀಪ್ಸ್ ಯು ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಗ್ಲೋಯಿಂಗ್. ನಮ್ಮ ಸ್ಕಿನ್ ಕೂಡ ಇವಾಗ ಗ್ಲೋ ಆಗೋಕ್ಕೆ, ಹೈಡ್ರೇಟ್ ಆಗೋಕ್ಕೆ, ಇವಾಗ ವೆದರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ. ಸೊ ನಮಗೆ ಬಾಡಿಗೆ ಈ ಆಮ್ಲ ಎಲ್ಲ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹೈಡ್ರೇಟ್ ಆಗಿ ಗ್ಲೋಯಿಂಗು ಆಗುತ್ತೆ. ಮತ್ತು ಇಟ್ ಹ್ಯಾಸ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ. ಸೊ ಅದನ್ನು ಕ್ಯಾನ್ಸರ್ನ ತಡೆಗಟ್ಟ ಇದು ಕೂಡ ಇದರಲ್ಲಿದೆ, ಈ ಆಮ್ಲದಲ್ಲಿದೆ. ಮತ್ತು ನಮ್ಮ ಕಾನ್ಸ್ಟಿಪೇಷನ್, ಎಫೆಕ್ಟಿವ್ ಕ್ಯೂರ್ ಫಾರ್ ಕಾನ್ಸ್ಟಿಪೇಷನ್ ಅಂದರೆ ಡೈಜೆಷನ್ಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಮತ್ತು ನಮಗೆ ಹೇರ್ ಗ್ರೋತ್ ಆಗೋಕ್ಕೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಗುಡ್ ಫಾರ್ ಹೇರ್. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕಾಲ್ಪ್, ಅದು ಇನ್ಕ್ರೀಸಸ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕಾಲ್ಪ್. ಅಂದರೆ ನಮಗೆ ಹೇರ್ ನೆಕ್ಕಿಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಥರ ಹೆಲ್ಪ್ ಮಾಡುತ್ತೆ ಈ ಡ್ರೈ ಫ್ರೂಟು. ಮತ್ತು ಮ್ಯಾನೇಜ್ ದ ಪ್ರಾಬ್ಲಮ್ ಆಫ್ ಡ್ಯಾಂಡ್ರಫ್, ಅಂದರೆ ಡ್ಯಾಂಡ್ರಫು ಮತ್ತು ಪ್ರೀಮೆಚೂರ್ ಬ್ರೈನ್, ವೈಟ್ ಹೇರ್ ಆಗೋದು ಅದೆಲ್ಲ ಪ್ರಿವೆಂಟ್ ಮಾಡುತ್ತೆ ಆಮ್ಲ ತಿನ್ನೋದ್ರಿಂದ. ಎಲ್ಲರೂ ತಗೊಳ್ಳಿ ಆಮ್ಲ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನಿಶ್ಕಲಾ. ನಾನು ಜಿಯಾನ್ ಅವರ ಮದರ್. ನಾನು ಇವತ್ತು ಪಿಸ್ತಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಿಸ್ತಾ ತಗೊಂಡ್ರೆ ಏನಾಗುತ್ತೆ, ಏನಕ್ಕೆ ತಗೊಳ್ಬೇಕು, ಮಕ್ಕಳಿಗೆ ಏನಕ್ಕೆ ಕೊಡಬೇಕು, ಇವಾಗ ಮೈಂಡ್ ಇಂಪ್ರೂವ್ ಆಗಬೇಕು, ಡ್ರೈ ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕೊಡಬೇಕು ಮಕ್ಕಳಿಗೆ ಅದನ್ನ ಕಾನ್ಸೆಪ್ಟಲ್ಲಿ ಇವತ್ತು ಪ್ರೋಗ್ರಾಮ್ ಮಾಡಿದ್ದಾರೆ ಸ್ಕೂಲಲ್ಲಿ. ಲೋಡೆಡ್ ವಿತ್ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ತುಂಬ ಸಿಗುತ್ತೆ ಇದರಲ್ಲಿ. ನಮಗೂ ಬೇಕು, ಮಕ್ಕಳಿಗೂ ಬೇಕು. ಮಕ್ಕಳು ನೋಡ್ಕೊಬೇಕಾದ್ರೆ ನಮಗೂ ತುಂಬ ಬೇಕು. ಯಾಕಂದರೆ ಗೊತ್ತಲ್ವಾ, ಮಕ್ಕಳು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸ್ಕೂಲಿಗೆ ಜಾಯಿನ್ ಮಾಡ್ಬಿಡ್ತೀವಿ. ನೋಡ್ಕೊಳಕ್ಕಾಗಲ್ಲ, 2 ವರ್ಷ ಮನೇಲಿ ನೋಡ್ಕೊಳಕ್ಕಾಗಲ್ಲ ಮಕ್ಕಳನ್ನ ನಮಗೆ. ಹಾಗಾಗಿ ಸ್ವಲ್ಪ ಏನಂದರೆ ಅವರಿಗೆ ಮೈಂಡ್ ಇಂಪ್ರೂವ್ ಆಗುತ್ತೆ. ಸ್ಕೂಲಲ್ಲಿ ಏನಾದರೂ ಕಲಿಬೇಕು ಅಂತಂದ್ರು, ಮನೇಲಿ ಏನಾದರೂ ಕಲಿಬೇಕು ಅಂತಂದ್ರು, ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೊಟ್ಟರೆ ನಮಗೆ ಏನಾಗುತ್ತೆ, ಮೈಂಡ್ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ಓದ್ತಾರೆ ಅನ್ನೋದೊಂದು, ಚೆನ್ನಾಗಿ ಬುದ್ಧಿ ಬರುತ್ತೆ ಅನ್ನೋದೊಂದು. ಎಲ್ಲದಕ್ಕೂ ಕೂಡ ನಾವು ಡ್ರೈ ಫ್ರೂಟ್ಸ್ನ ಕೊಡಬೇಕು. ಮತ್ತು ಹೈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ನಮ್ಗೆ ಏನಾಗುತ್ತೆ, ಇವಾಗ ಹುಷಾರಿರಲ್ಲ, ರೋಗ ನಿರೋಧಕ ಶಕ್ತಿನ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಥರ ಅದನ್ನು ಕೊಡಬೇಕು ಅನ್ನೋದಕ್ಕೆ ಪಿಸ್ತಾನ ಕೊಟ್ಟಿದ್ದಾರೆ. ಲೋ ಇನ್ ಕ್ಯಾಲೋರೀಸ್ ಆ್ಯಂಡ್ ಹೈ ಪ್ರೋಟೀನ್. ಕ್ಯಾಲೋರೀಸ್ ಕಡಿಮೆ ಇದೆ, ನಮಗೆ ವೆಯ್ಟ್ ಲಾಸ್ ಆಗಬೇಕು, ಪ್ರೋಟೀನ್ ಜಾಸ್ತಿ ಸಿಗಬೇಕು ನಮ್ಮ ಬಾಡಿಗೆ, ಫ್ಯಾಟ್ ಆಗಬಾರ್ದು. ಹಾಗಾಗಿ ನಾವು ಪಿಸ್ತಾನ ತಗೋಬೇಕು. ಮತ್ತು ಅದೇ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪ್ರಮೋಟ್ ಹೆಲ್ತಿ ಗಟ್ ನಟ್ಸ್. ಬ್ಯಾಕ್ಟೀರಿಯಾ ಏನಂದರೆ ಬ್ಯಾಕ್ಟೀರಿಯಾ, ಚೆನ್ನಾಗಿರೋ ಬ್ಯಾಕ್ಟೀರಿಯಾನ ನಮ್ಮಲ್ಲಿ ಇಂಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇದನ್ನು ತಗೋಬೇಕಾಗುತ್ತೆ. ಲೋವರ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಪಿಸ್ತಾನ ಸ್ವಲ್ಪ ಮಂತಲ್ಲಿ ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಹೇಳ್ದಂಗೆ ಸ್ವಲ್ಪ ಇದಕ್ಕೂ ಕೂಡ ಈಗ ಹೋಟೆಲ್ಗೆ ಹೋಗ್ತೀವಿ, ಆದರೆ ಒಂದು 2000 ಆಗೇ ಬಿಡುತ್ತೆ ಏನೇ ಆದರೂ. ಆ 2000ಕ್ಕೆ
ಶುಗರ್ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಪಿಸ್ತಾ ಡ್ರೈ ಫ್ರೂಟ್ಸ್ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು. ಡ್ರೈ ಬ್ಲ್ಯಾಕ್ ರೈಸ್ ಬಗ್ಗೆ. ಡ್ರೈ ಬ್ಲ್ಯಾಕ್ ರೈಸ್ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಇದು ಹಾಗಾಗಿ ಬ್ಲಡ್ಗೆ ತುಂಬ ಒಳ್ಳೆಯದು. ಡೈಜೆಸ್ಟಿವ್ ಹೆಲ್ತ್, ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇದೆ, ಹಾಗಾಗಿ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಇದು ಮಾಡುತ್ತೆ. ಜೊತೆಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅದರಿಂದ ಡಿಕ್ರೀಸ್ ಆಗುತ್ತೆ. ಮತ್ತು ಇದರಲ್ಲಿ ಐರನ್ ಸೋರ್ಸ್ ಇದೆ. ಇದರಲ್ಲಿ ಐರನ್ ಕಂಟೆಂಟ್ ಕಬ್ಬಿಣಾಂಶ ತುಂಬ ಇದೆ, ಹಾಗಾಗಿ ಇದರಿಂದ ಅನಿಮಿಯಾ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಈಗ ಆಲ್ಮೋಸ್ಟ್ ಪ್ರಾಬ್ಲಮ್ ಅನಿಮಿಯಾ ತುಂಬ ಇದೆ, ತುಂಬ ಜನಗಳಲ್ಲಿ ಮಕ್ಕಳಲ್ಲಿದೆ ಅನಿಮಿಯಾ. ಸೊ ಇದನ್ನ ತಿನ್ನೋದ್ರಿಂದ ಅನಿಮಿಯಾ ಕಮ್ಮಿ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ ಪವರ್ ಇದೆ ಇದರಲ್ಲಿ ಕೆಲವೊಂದು ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ ಇದೆ. ಇದು ಸೆಲ್ ಡ್ಯಾಮೇಜನ್ನು ಕಮ್ಮಿ ಮಾಡುತ್ತೆ. ನಮ್ಮ ಸೆಲ್ ಡ್ಯಾಮೇಜಸ್ನ ಆದಷ್ಟು ಕಮ್ಮಿ ಮಾಡುತ್ತೆ ಮತ್ತು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಮತ್ತು ಅದು ಬೇಗ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬೋನ್ ಹೆಲ್ತ್, ಇದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಇದೆ. ಸೊ ಇದು ಬೋನ್ಗೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಇವಾಗ ತುಂಬ ಏಜ್ ಅಂದರೆ ನಮ್ಮ ಮೈ ಸೊಂಟ ನೋವು, ಕಾಲು ನೋವು, ಕೈ ನೋವು, ಇವಾಗ ಏನು ಬೋನ್ ಡೆನ್ಸಿಟಿ ತುಂಬ ಕಮ್ಮಿ ಆಗಿದೆ. ಬಟ್ ಕ್ಯಾಲ್ಶಿಯಂಗೆ ಹಾಲು ಕುಡಿರಿ ಅಂತಾರೆ, ಬಟ್ ಹಾಲು ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅದು ವಿಷ. ಯಾಕಂದರೆ ವರ್ಷದಲ್ಲಿ ಸಿಗ್ತಿಲ್ಲ, ಎಮ್ಮೆ ಹಾಲು, ಹಸು ಹಾಲು ಎಲ್ಲ ಮಿಕ್ಸ್ ಆಗಿರುತ್ತೆ ಡೈರಿಯಿಂದ ಥರ. ಅದು ಒಳ್ಳೇದು ಅಲ್ಲ, ಆಲ್ಮೋಸ್ಟ್ ಮಕ್ಕಳಿಗೆ ಅನ್ಸೋದು ಒಳ್ಳೇದಲ್ಲ. ಹಾಗಾಗಿ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಇದೆ. ಅದು ಬೋನ್ ಡೆನ್ಸಿಟಿನ ಇದು ಮಾಡುತ್ತೆ. ಮತ್ತು ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇದೆ. ಸೊ ಹಾಗಾಗಿ ಇದು ಇಮ್ಯೂನ್ ಸಿಸ್ಟಮ್ನ ತುಂಬ ಸಪೋರ್ಟ್ ಮಾಡುತ್ತೆ. ಇಮ್ಯೂನ್ ಪವರ್ ಚೆನ್ನಾಗಿರುತ್ತೆ. ಆವಾಗ ಜ್ವರ ಬಂದು ಮಲ್ಕೊಳ್ಳೋ ಹಾಗಿರಲ್ಲ, ಅವಾಗ ಹಾಸ್ಪಿಟಲ್ ಕರ್ಕೊಳ್ಳೋಂಗಿಲ್ಲ, ಕ್ಲಾಸಲ್ಲಿ ಲೀವ್ ಹಾಕೋ ಹಾಗಿಲ್ಲ. ಮತ್ತು ಪೊಟ್ಯಾಷಿಯಮ್ ಫಾರ್ ಹಾರ್ಟ್ ಹೆಲ್ತ್ ಇಂಪಾರ್ಟೆಂಟ್ ಆಗಿ ಇವಾಗ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದನೂ ಹಾರ್ಟ್ ಡಿಸೀಸ್ ಅಂತ ತುಂಬ ಇದೆ. ಫಸ್ಟ್ ಬರೋದೆ ಹಾರ್ಟ್ ಅಟ್ಯಾಕು. ಸೊ ಹಾರ್ಟ್ ಹೆಲ್ತ್ಗೂ ಇದರಲ್ಲಿ ತುಂಬ ಕೊಲೆಸ್ಟ್ರಾಲ್ ಲೆವೆಲ್ ಮತ್ತು ಫ್ಯಾಟ್ ಲೆವೆಲ್ ತುಂಬ ಕಮ್ಮಿ ಇದೆ ರೈಸಿನ್ಸಲ್ಲಿ. ಹಾಗಾಗಿ ಹಾರ್ಟ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ನ ಏನಕ್ಕೆ ನಾವು ತಿನ್ಬೇಕು, ಮಕ್ಕಳಿಗೆ ಏನಕ್ಕೆ ಕೊಡ್ಬೇಕು, ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ಪೇರೆಂಟ್ಸ್ ಎಲ್ಲ ಮಾತಾಡಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಈ ವಿಡಿಯೋಸ್ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಡ್ರೈ ಫ್ರೂಟ್ಸ್ ಬುಟ್ಟಿ ಅನ್ನೋ ಶಾಪು ಇಲ್ಲೇ ಕುವೆಂಪು ನಗರ್ ಮೈಸೂರಲ್ಲಿ ಓಪನ್ ಆಗಿದೆ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿನೇ ತಗೊಬಹುದು ಅಂತ ಹೇಳ್ತಾ ಇದ್ರು ಅವರು. ಎಲ್ಲರಿಗೂ ಇವಾಗ ಮಕ್ಕಳಿಗೆಲ್ಲ ಒಂದ್ ಸರ್ಟಿಫಿಕೇಟ್ಸ್ ಅಂತ ಕೊಟ್ರು. ಎಲ್ಲ ಮಕ್ಳಿಗೂ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಮತ್ತೆ ದೊಡ್ಡ ಮಕ್ಳು ಯಾರ್ಯಾರೆಲ್ಲ ಚೆನ್ನಾಗಿ ಮಾಡಿದ್ರು ಡ್ರಾಯಿಂಗು ಅವರಿಗೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇವತ್ತು ನಾನ್ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗ ಕೂಡ ನನ್ನ ಜೊತೆ ಇದ್ದಾನೆ. ಸ್ವಲ್ಪ ಆ ಕಡೆ ಈ ಕಡೆ ವಾಯ್ಸ್ ಗಳೆಲ್ಲ ಕೇಳಿಸ್ತಾ ಇದ್ರೆ ಸ್ವಲ್ಪ ಇಗ್ನೋರ್ ಮಾಡ್ಬಿಡಿ. ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.